ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮೇಲಿಂದ ಮೇಲೆ ಮತ್ತೊಂದು ಹೊಸ ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಡುತ್ತಲೇ ಇದ್ದಾರೆ. ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ಮಾತು ಕೇಳುವುದಕ್ಕಾಗಿ, ಆತನಿಗೆ ಮೊರೆ ಇಡುವುದಕ್ಕಾಗಿ, ಆತನ ಕೃಪೆಯಲ್ಲಿ ಬದುಕುವುದಕ್ಕಾಗಿ ನಮ್ಮೆಲ್ಲರಿಗೆ ಆತನ ಸನ್ನಿಧಿ ಎಷ್ಟೋ ಅವಶ್ಯಕವಾಗಿದೆ. ಪರಿಶುದ್ಧ ಸತ್ಯವೇದದಿಂದ ವಾಕ್ಯ ಧ್ಯಾನಿಸುತ್ತಿರುವಾಗ ಕರ್ತನ ಆತ್ಮನನ್ನು, ಆತನ ಮನಸ್ಸನ್ನು, ಆತನ ಸನ್ನಿಧಿಯನ್ನು ಅನುಭವಿಸುವುದರಿಂದ ಬನ್ನಿರಿ ವಾಕ್ಯ ಧ್ಯಾನದ ಸಮಯ ದೇವರು ಆಶೀರ್ವದಿಸುವ ಹಾಗೆ ಚಿಕ್ಕ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಜವೇ ದೇವರೇ, ಈ ಲೋಕದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಮುಳುಗಿ ತೇಲಾಡುತ್ತಾ ನೀವಿದ್ದೀರಿ ಎಂಬ ಸಂಗತಿ, ನಿಮ್ಮ ಸನ್ನಿಧಿ ನಮಗೆ ಬೇಕು ಎಂಬ ಸಂಗತಿ, ನಮ್ಮನ್ನು ಆಧರಿಸುವಾತನಾಗಿ ನಿಮ್ಮ ವಾಕ್ಯವನ್ನು ನುಡಿಯುವಾತನಾಗಿದ್ದೀರಿ ಮತ್ತು ನಿಮ್ಮ ಆಲೋಚನೆ ಯೋಚನೆಗಳನ್ನು ನಮ್ಮ ವಿಷಯದಲ್ಲಿ ನೆರವೇರುವ ಹಾಗೆ ನಮ್ಮೆಲ್ಲರನ್ನು ನೀವು ಅರಿತುಕೊಂಡಿದ್ದೀರಿ, ಆರಿಸಿಕೊಂಡಿದ್ದೀರಿ ಎಂದು ನಂಬಲು ಸಹಾಯ ಮಾಡಿರಿ. ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಆಯಾಸಗೊಂಡಿದ್ದೀರಾ? ಬೇಸತ್ತು ಹೋಗಿದ್ದೀರಾ? ಕುಗ್ಗಿ ಹೋಗಿದ್ದೀರಾ? ನರಳಾಡುತ್ತಾ ಇದ್ದೀರಾ? ಬಾಧೆಯಲ್ಲಿದ್ದೀರಾ? ಶ್ರಮೆಯಲ್ಲಿದ್ದೀರಾ? ಅಹಿಯೋಮಯದ ಪರಿಸ್ಥಿತಿಯಲ್ಲಿದ್ದೀರಾ? ಅಧ್ವಾನದ ಪರಿಸ್ಥಿತಿಗೆ ಬಿದ್ದು ಹೋಗಿದ್ದೀರಾ? ನೋಡಿರಿ, ಎಷ್ಟು ಸ್ಥಿತಿಗತಿಗಳಿವೆ. ಮಾನವನು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಆಯಾ ಸಮಯಗಳಲ್ಲಿ ಇಂತಹ ಎಲ್ಲ ಸ್ಥಿತಿ ನಮಗೆ ಸಂಭವಿಸುತ್ತಲೇ ಇರ್ತವೆ. ರಾಜನಾಗಿರಲಿ, ಬಡವನಾಗಿರಲಿ, ಯಾರೇ ಆಗಿರಲಿ, ಮಾನವನ ಜನ್ಮಿಸಿದವನಿಗೆ ಇಂತಹ ಸ್ಥಿತಿಗತಿಗಳೆಲ್ಲವೂ ಇರ್ತವೆ. ಹಾಗಾದರೆ ಇಂತಹ ಸ್ಥಿತಿಗತಿಗಳಲ್ಲಿ ಇರುವಂತಹ ನಮಗೆ ಆದರಣೆ ಕೇವಲ ಯೇಸುವಿನಿಂದ ಮಾತ್ರ ನಮಗೆ ದೊರಕುತ್ತದೆ. ಬಿಡುಗಡೆ ಮಾತ್ರವಲ್ಲ, ದೇವರ ಮಾರ್ಗಗಳನ್ನು ಅರಿತುಕೊಳ್ಳುವ ಕೃಪೆ ಆತನ ಸನ್ನಿಧಿಯಲ್ಲಿ ನಾವು ಹೊಂದಿಕೊಳ್ತೇವೆ. ಬೇಸತ್ತು ಹೋದವರಿಗೆ ಸ್ಥೈರ್ಯ ಬೇಕಾಗುತ್ತೆ. ಬೇಸತ್ತು ಹೋದವರಿಗೆ ಮೇಲಿಂದ ಮೇಲೆ ನಾವು ವಿಮರ್ಶಿಸುವುದರಿಂದ ನೀವು ತಪ್ಪು ಮಾಡಿದ್ದೀರಿ, ನೀವು ಎಷ್ಟೇ ಪ್ರಯಾಸಪಟ್ಟರೂ ಕೂಡ ಏನು ಸಾಧಿಸಲಿಕ್ಕಾಗೋದಿಲ್ಲ ಎಂದು ನಾವು ಬೇಸರಗೊಂಡ್ರೆ ಆ ಬೇಸತ್ತು ಹೋದಂಥವರು ಮತ್ತಷ್ಟು ಹೆಚ್ಚು ಕುಗ್ಗಿ ಹೋಗ್ತಾರಲ್ಲವೇ? ನನ್ನ ಪ್ರಶ್ನೆ, ನೀವು ಇತರರಿಗೆ ಸ್ಥೈರ್ಯ ತುಂಬಿಸುವುದಕ್ಕಾಗಿ ಆಸೆ ಪಡುತ್ತೀರೋ, ಇಲ್ಲವೇ ಇತರರನ್ನು ಪೀಡಿಸಿ ಬಾಧೆಪಡಿಸುವುದಕ್ಕಾಗಿ ಇಷ್ಟಪಡುವಿರೋ? ಸ್ವ ಇಚ್ಛೆಯಿಂದ ಯಾರನ್ನು ನಾವು ಬಾಧೆಪಡಿಸಬೇಕೆಂದು ಇಚ್ಛಯಿಸುವುದಿಲ್ಲ. ಆದರೆ ನಮಗೆ ಗೊತ್ತಾಗಲಾರ್ದ ರೀತಿಯಲ್ಲಿ ನಮ್ಮ ಮಾತುಗಳಿಂದ, ನಮ್ಮ ಪ್ರವರ್ತನೆಯಿಂದ, ಪರಿಸ್ಥಿತಿಗಳ ಪ್ರಭಾವದಿಂದ ಅನೇಕರಿಗೆ ನಾವು ಬಾಧೆ ಉಂಟು ಮಾಡುವವರಾಗಿರ್ತೇವೆ. ನಮ್ಮ ಬಾಯಿಂದ ಬರುವ ಮಾತುಗಳು ಆದರಣೆಯಿಂದ ಕೂಡಿದ ಮಾತುಗಳಿಗಿಂತಲೂ ತೀರ್ಪು ತೀರಿಸುವ ಮಾತುಗಳಾಗಿ, ವಿಮರ್ಶಿಸುವ ಮಾತುಗಳಾಗಿ ಹೆಚ್ಚಾಗಿರುವಂಥದ್ದು ನಾವು ಗಮನಿಸಬಹುದು. ಈಗ ಎಲ್ಲರಿಗೂ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಇದೆಯಲ್ಲವೇ? ಒಂದು ದಿನಾವಿಡೀ ನಿಮ್ಮ ಮೊಬೈಲ್ ರೆಕಾರ್ಡಿಂಗ್ನಲ್ಲಿಟ್ಟು ನೀವು ಮಾತಾಡುವ ಮಾತುಗಳೆಲ್ಲ ರೆಕಾರ್ಡ್ ಮಾಡಿ ನಂತರ ಕೇಳ್ನೋಡಿ. ಅದರಲ್ಲಿ ಎಷ್ಟು ಪ್ರಯೋಜನಕರವಾದ ಮಾತುಗಳಿವೆ, ಎಷ್ಟು ಆದರಣೆಯ ಮಾತುಗಳಿವೆ, ಎಷ್ಟು ಪಾಸಿಟಿವ್ ವರ್ಡ್ಸ್ಗಳಿವೆ, ಎಷ್ಟು ಸಮಯೋಚಿತವಾದಂತಹ ಮಾತುಗಳಿವೆ, ಎಷ್ಟು ಸಹಾಯಕವಾದ ಮಾತುಗಳಿವೆ, ಎಷ್ಟು ವ್ಯರ್ಥವಾದ ಮಾತುಗಳಿವೆ ಎಂದು ಲೆಕ್ಕಿಸಿ ನೋಡುವುದಾದರೆ ನಮಗೆ ಆಶ್ಚರ್ಯ ಉಂಟಾಗ್ತದೆ. ದೇವರ ಮಗುವೆಂದು ಹೇಳಿಕೊಳ್ಳುವಂತಹ ನನ್ನ ಮಾತುಗಳು ಈ ರೀತಿಯಾಗಿವೆಯಾ? ಇಷ್ಟು ಹೀನವಾಗಿದೆಯಾ ನನ್ನ ಪರಿಸ್ಥಿತಿ ಎಂದು ಗ್ರಹಿಸಿಕೊಳ್ಳಬಹುದು. ಬೇಸತ್ತು ಹೋಗಿರುವ ಒಬ್ಬ ವ್ಯಕ್ತಿಗೆ ನಾವು ಆದರಣೆಯ ಮಾತುಗಳನ್ನು ನುಡಿಯಬೇಕಾದ್ರೆ, ಜ್ಞಾನಯುಕ್ತವಾದ ಮಾತುಗಳಿಂದ, ಜ್ಞಾನದಿಂದ ನಾವು ಬಾಯಿ ತೆರೆಯುವವರಾಗಿರಬೇಕಾದ್ರೆ, ಯಾವ ಸಂದರ್ಭದಲ್ಲಿ ಯಾವ ಮಾತಾಡಬೇಕು, ಯಾರೊಂದಿಗೆ ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಂದು ನಾವು ಅರ್ಥಕೊಳ್ಬೇಕಾದ್ರೆ ಪರಿಶುದ್ಧ ಸತ್ಯವೇದವನ್ನು ಓದಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇವರ ಮಾತುಗಳನ್ನು ಕೇಳಬೇಕು. ಎಷ್ಟು ಹೆಚ್ಚಾಗಿ ನಾವು ದೇವರ ಮಾತುಗಳನ್ನು ಕೇಳ್ತೇವೋ ಅಷ್ಟೇ ಹೆಚ್ಚಾಗಿ ನಮ್ಮ ಬಾಯಿಂದ ಬರುವಂತಹ ಮಾತುಗಳು ಆ ದೇವರ ಮಾತುಗಳಾಗಿ, ಆತನ ಪ್ರೀತಿ ಕೃಪೆಯುಳ್ಳಂತಹ ಆಧರಿಸುವಂತಹ ಮಾತುಗಳಾಗಿರ್ತವೆ. ಒಮ್ಮೆ ನೋಡೋಣ ಬನ್ನಿ, ಯೆಶಾಯನ ಪುಸ್ತಕ ತೆರೆಯಿರಿ ನಿಮ್ಮ ಸತ್ಯವೇದ. ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 4ನೇ ವಚನದಿಂದ. ಬಳಲಿದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ.
ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ಆತನು ಪ್ರತಿ ಉದಯದಲ್ಲಿ ನನಗೆ ಕೇಳುವ ಮನಸ್ಸನ್ನು ಹುಟ್ಟಿಸುತ್ತಿದ್ದಾನೆ. ಈ ದಿನವೆಲ್ಲ ನಮ್ಮ ಮಾತು ದಣಿದವರಿಗೆ ಬಲಪಡಿಸುವಂತಹ, ಆದರಿಸುವಂತಹ, ಶ್ರೇಷ್ಠವಾಗಿರುವಂತಹ, ಪ್ರೀತಿಯಿಂದಲೂ ಕೃಪೆಯಿಂದಲೂ ಕೂಡಿದಾಗಿರುವಂತಹ ಮಾತುಗಳಾಗಿರಬೇಕಾದರೆ ಪ್ರತಿ ಉದಯದಲ್ಲಿ ನಾವು ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. 20 ಮಿನಿಟ್ಸ್ ಕೂಡ ಈ ಅನುದಿನದ ಧ್ಯಾನದಲ್ಲಿ ವಾಕ್ಯ ಕೇಳಲಿಕ್ಕಾಗದೆ 5 ನಿಮಿಷ ಕೇಳಿ ನಿಲ್ಲಿಸ್ತಾರಂತೆ. ಇಂಟರ್ನೆಟ್ನಲ್ಲಿ, ಈ ಗೂಗಲ್ ಸರ್ಚ್ನಲ್ಲಿ ಇಲ್ಲವೇ ಯೂಟ್ಯೂಬ್ನಲ್ಲಿ ಗೊತ್ತಾಗ್ತದಂತೆ. ಸಹಜವಾಗಿ ಒಬ್ಬ ಮನುಷ್ಯನು 11 ಮಿನಿಟ್ಸೇ ನೋಡ್ತಿದ್ದಾನಂತೆ. ಅದಕ್ಕಿಂತ ಮಿಂಚಿತವಾಗಿ ಅವರಿಗೆ ಟೈಮ್ ಇಲ್ಲವೋ ಏನೋ ಗೊತ್ತಿಲ್ಲ. ಒಂದು ಮೂವಿ ನೋಡೋದಾದ್ರೆ ಗಂಟೆಗಳವರೆಗೂ ನೋಡುತ್ತಾರೆ. ಒಂದು ಏನಾದರೂ ಪ್ಲೇ ನೋಡೋದಾದ್ರೆ, ಒಂದು ಕ್ರಿಕೆಟ್ ಮ್ಯಾಚ್ ಅಂದಾಗ ದಿನವಿಡೀ ಬೇಕಾದ್ರೆ ಕೂತ್ಕೊಂಡು ನೋಡ್ತಾರೆ. ಆದರೆ ದೇವರ ಮಾತು ಕೇಳಬೇಕಾದಾಗ ಮಾತ್ರ ನನಗೆ ಗೊತ್ತು, ನನಗೆ ಬರುತ್ತೆ, ಗೊತ್ತಿರೋದೇ ಅಲ್ಲವೇ ಎನ್ನುವಂತೆ ನಿರ್ಲಕ್ಷ್ಯದಿಂದಿರುವುದನ್ನು ನೋಡ್ತೇವೆ. ಅಷ್ಟಕ್ಕೂ ಮೊದಲನೇದಾಗಿ ನಾವು ಮಾಡುವ ಪ್ರಾರ್ಥನೆ, ದೇವರೇ, ನಿಮ್ಮ ವಾಕ್ಯ ಕೇಳುವಂತಹ ಮನಸ್ಸು ನನಗೆ ಹುಟ್ಟಿಸಿರಿ. ಎಂತಹ ಮನಸ್ಸು? ಹೊಸದಾಗಿದೆಯಲ್ಲವೋ? ಕೇಳುವ ಮನಸ್ಸು. ಕರ್ತನಾದ ಯೆಹೋವನು ನನ್ನ ಕಿವಿಗೆ ಕೇಳುವ ಮನಸ್ಸನ್ನು ಹುಟ್ಟಿಸಿದಾಗ ಆತನಿಗೆ ನಾನು ತಿರುಗಿ ಬೀಳುವುದಿಲ್ಲ. ಕೇಳಲಾರದಂತೆ ನಾನು ತೊಲಗಿ ಹೋಗೋದಿಲ್ಲ. ಶಿಕ್ಷಿತನು ಕೇಳುವ ಹಾಗೆ ನಾನು ಕೇಳುವಂತೆ ಆತನು ಪ್ರತಿ ಉದಯದಲ್ಲಿ ನನಗೆ ಕೇಳುವ ಮನಸ್ಸು ಹುಟ್ಟಿಸುತ್ತಾನೆ. ಅಂದರೆ ಶಿಷ್ಯನು ಕೇಳುವ ಹಾಗೆ. ಎಲ್ಲರೂ ಕೇಳೋದು ಬೇರೆ, ಶಿಷ್ಯನು ಕೇಳೋದು ಬೇರೆ. ಎಲ್ಲರಿಗೂ ಮಾಡುವ ಅನೌನ್ಸ್ಮೆಂಟ್ ಬೇರೆ, ಶಿಷ್ಯನಿಗೆ ಕಲಿಸುವುದು ಬೇರೆ. ಶಿಷ್ಯನು ಗುರುವಿನಿಂದ ಬಹು ಜಾಗರೂಕನಾಗಿ ಕೇಳುತ್ತಾನೆ, ಕಲಿಯುವುದಕ್ಕಾಗಿ. ತಾನು ಕೂಡ ಒಂದು ದಿನ ಗುರುವಿನಂತೆ ಇರುವುದಕ್ಕಾಗಿ. ಶಿಷ್ಯನು ಅಪೇಕ್ಷೆಯಿಂದ ಕೇಳ್ತಾನೆ, ಆತುರತೆಯಿಂದ ಕೇಳ್ತಾನೆ, ಆಸಕ್ತಿಯಿಂದ ಕೇಳ್ತಾನೆ. ಹಾಗೆಯೇ ದೇವರ ವಾಕ್ಯ ನಾವು ಕೇಳುವಾಗ ಆಸೆಯಿಂದ ಕೇಳಬೇಕು. ಅಮೂಲ್ಯವಾದ ದೇವರ ಮಾತುಗಳಾಗಿ ಕೇಳಬೇಕು. ನಿರ್ಲಕ್ಷ್ಯದಿಂದ ಕೇಳೋದು, ಒಂದು ಮಾತು ಕೇಳಿ ಒಂದು ಮಾತು ಕೇಳದೆ ಬಿಟ್ಟು ಬಿಡುವಂಥದ್ದು, ಅರ್ಧಮರ್ಧ ಕೇಳುವಂಥದ್ದು ಈ ದಿನ ಮತ್ತಷ್ಟು ಹಾನಿಕರವಾಗಿದೆ. ಆ ರೀತಿ ಇಂದಿನ ವಿಶ್ವಾಸಿಗಳು ಕೂಡ ಮಾರ್ಪಡ್ತಿದ್ದಾರೆ. ಕೇಳುವ ಮನಸ್ಸು ಹುಟ್ಟಿಸು ದೇವರೇ ನನಗೆ. ಹೌದು ಪ್ರಿಯರೇ, ಹೇಳೋದು ಈಸಿಯೇ, ಮಾತಾಡಲು ಏನು ದೊಡ್ಡದಾಗಿ ಶಕ್ತಿಯ ಅಗತ್ಯವಿಲ್ಲ. ನಮಗೆ ಗೊತ್ತಾಗಲಾರ್ದಂತೆ ನಮ್ಮ ಬಾಯಿ ಒದರುತ್ತಲೇ ಇರುತ್ತೆ, ನಾಲಿಗೆ ಜಿಗಿಯುತ್ತಾ ಒದರುತ್ತಲೇ ಇರುತ್ತೆ. ಆದರೆ ಕೇಳುವುದಕ್ಕಾಗಿ ನಮಗೆ ತಾಳ್ಮೆ ಇರಬೇಕು, ಕಲಿಯಬೇಕೆಂಬ ಆಸೆ ಇರಬೇಕು. ಕೇಳದಿದ್ದರೆ ಮಾತಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕೆಲವರು ಡೆಫ್ ಆ್ಯಂಡ್ ಡಮ್ ಇರುತ್ತಾರೆ. ಕೆಲವರಿಗೆ ನಾಲಿಗೆ ಚೆನ್ನಾಗೇ ಇರುತ್ತೆ, ಆದರೆ ಅವರು ಕೇಳಿಸಿಕೊಳ್ಳಲಾರದಕ್ಕಾಗಿ, ಸರಿಯಾಗಿ ಕೇಳಲಾರದಕ್ಕಾಗಿ ಅವರ ಬಾಯಿಂದ ಆ ಪದಗಳು ಬರಲ್ಲ. ಈ ಚಿಕ್ಕ ಮಕ್ಕಳು ಏನಾದರೂ ಮಾತಾಡುತ್ತಿರುವಾಗ ಅವರು ತಂದೆ ತಾಯಿಗಳ ಮಾತುಗಳನ್ನು ಕೇಳಿಸಿಕೊಳ್ತಾರೆ, ಅದಕ್ಕೆ ತಿರುಗಿ ಮಾತಾಡ್ತಾರೆ. ಅಮ್ಮಳ ಮಾತು ಕೇಳ್ತಾ ಇರೋದ್ರಿಂದ ಅಮ್ಮಳ ಭಾಷೆ ಮಾತಾಡ್ತಾರೆ, ಆ ಮಗು ಬೆಳೆಯುತ್ತಾ ಇರುವ ಹಾಗೆ. ಈ ದಿನ ಅಮೆರಿಕದಂತಹ ಸ್ಥಳಗಳಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ 3 ವರ್ಷ 4 ವರ್ಷ ಆದರೂ ಕೂಡ ಮಾತು ಬರ್ತಾ ಇಲ್ಲ ಅನ್ನುತ್ತಾರೆ. ಕಾರಣ ಏನು ಗೊತ್ತಾ? ಅಪ್ಪ ಒಂದು ಭಾಷೆ ಮಾತಾಡ್ತಾನೆ, ಅಮ್ಮ ಒಂದು ಭಾಷೆ ಮಾತಾಡ್ತಾಳೆ, ಸ್ಕೂಲ್ನಲ್ಲಿ ಮತ್ತೊಂದು ಭಾಷೆ ಮಾತಾಡ್ತಾರೆ, ಅದನ್ನು ಹೆಚ್ಚು ಕೇಳಲಾರದೆ ಬಿಟ್ಟು ಬಿಡ್ತಾರೆ. ಹಾಗಾಗಿ ಆ ಮಾತು ಆ ಮಗು ಕೇಳಿಸಿಕೊಳ್ತಾ ಇಲ್ಲ, ಅದಕ್ಕೆ ಮಾತಾಡೋದು ನಿಧಾನವಾಗಿ ಬರುತ್ತೆ. ಅದೇನು ದೊಡ್ಡ ಬಲಹೀನತೆ ಅಲ್ಲ. ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಪೂರ್ವಕಾಲದಲ್ಲಿ ನಮಗೆ ಕಾಮನ್ ಫ್ಯಾಮಿಲಿ ಇರೋದ್ರಿಂದ ಒಂದು ವೇಳೆ ಅಮ್ಮ ಕೆಲಸದಲ್ಲಿ, ತಂದೆ ಕೆಲಸದಲ್ಲಿ ಬ್ಯುಸಿಯಾಗಿದ್ರು ಕೂಡ ಅಜ್ಜಿ ಆಗಲಿ ತಾತನಾಗಲಿ ತಮ್ಮ ಮಡಿಲಲ್ಲಿ ಕುಡ್ರಿಸಿಕೊಂಡು ಮೊಮ್ಮಕ್ಕಳಿಗೆಲ್ಲ ಕಥೆ ಹೇಳ್ತಾ ಇದ್ರು. ಅದಕ್ಕಾಗಿ ಆ ದಿನಗಳ ಮಕ್ಕಳು ಬಹಳ ಮಾತಾಡುವವರಾಗಿರ್ತಾ ಇದ್ರು, ಎಷ್ಟೋ ಪದಗಳನ್ನು ಕಲಿಯುತ್ತಾ ಇದ್ರು. ಯೇಸುವಿನ ಮಾತು ಕೇಳುವಾಗ ನಮ್ಮ ಪದಗಳು ಯೇಸುವಿನ ಪದಗಳಾಗಿರುತ್ತವೆ. ಲೋಕದ ಭಾಷೆ ಎಲ್ಲಾ ಭಾಷೆ ದೊಡ್ಡದೇ ಅನ್ನುತ್ತಾರೆ, ಆದರೆ ಎಲ್ಲಾ ಭಾಷೆಯಲ್ಲಿ ಕೆಟ್ಟ ಭಾಷೆ ಕೂಡ ಇದೆ. ಎಲ್ಲಾ ಭಾಷೆಗಳಲ್ಲಿ ವಕ್ರಬುದ್ಧಿಯುಳ್ಳವರಾಗಿ ಸ್ವಾರ್ಥತೆಯಿಂದ ಕೋಪವನ್ನು ಇಲ್ಲವೇ ತಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿಯೇ ಬಳಸುತ್ತಾರೆ. ಆದರೆ ನಮ್ಮ ಯೇಸುವಿನ ಭಾಷೆ ಅದು ಕೃಪಾಸಹಿತವಾಗಿದೆ, ಪ್ರೀತಿಪೂರ್ವಕವಾಗಿದೆ, ದಣಿದು ಆಯಾಸಗೊಂಡವರಿಗೆ ಆದರಿಸುತ್ತವೆ. ಆಯಾಸಗೊಂಡು ದಣಿದವರಿಗೆ ಆದರಿಸುವಂತೆ ಶಿಷ್ಯನಿಗೆ ತಕ್ಕಂತಹ ನಾಲಿಗೆ ದಯಪಾಲಿಸು. ಶಿಷ್ಯನ ಹಾಗೆ ನಾನು ಮಾತಾಡಬೇಕಾದರೆ ಶಿಷ್ಯನಿಗೆ ಇರುವಂತೆ ಕೇಳುವ ಮನಸ್ಸು ನನಗೆ ಹುಟ್ಟಿಸು. ನಾನು ಕೇಳುವಾಗಲೇ, ಕಲಿತುಕೊಳ್ಳುವಾಗಲೇ ನಾನು ಅವುಗಳ ಬಗ್ಗೆ ಇತರರಿಗೆ ಹೇಳಿ, ನಿಮ್ಮ ಶ್ರೇಷ್ಠತೆಯ ಬಗ್ಗೆ, ಪ್ರೀತಿಯ ಬಗ್ಗೆ ಹೇಳಿ ಇತರರನ್ನು ಆದರಿಸಬಲ್ಲೆ.
ಬರೀ ಸುಳ್ಳು ಮಾತು ಹೇಳುವವರು ಬಹಳಷ್ಟು ಜನ ಇದ್ದಾರೆ. ಗಿಳಿಯಂತೆ ಮಾತಾಡುವವರು, ಅಂದರೆ ಕೇಳಲು ಎಷ್ಟೋ ಮಧುರವಾಗಿರುವಂತೆ ಮಾತಾಡುವಂಥವರು ಎಷ್ಟೋ ಜನ ಇದ್ದಾರೆ. ಏನು ಪ್ರಯೋಜನ? ಯಾವ ಸಹಾಯ ಮಾಡಲ್ಲ ಅಂಥವರು. ಅಂತಹ ಮಾತುಗಳಲ್ಲ, ಪ್ರೀತಿಪೂರ್ವಕವಾದ, ಕೃಪಾಸಹಿತವಾದ ಮಾತುಗಳು ನಾವು ಆಡಬೇಕಾದರೆ ಮೊದಲು ದೇವರ ಮಾತಿನಿಂದ ನಮ್ಮ ಹೃದಯ ತುಂಬಿಸಿಕೊಳ್ಳಬೇಕು. ಮತ್ತೊಮ್ಮೆ ಓದುತ್ತೇನೆ ಕೇಳ್ರಿ. ಆಯಾಸಗೊಂಡು ದಣಿದವರನ್ನು ಮಾತುಗಳಿಂದ ಆಧರಿಸುವ ಜ್ಞಾನ ನನಗುಂಟು ಮಾಡು. ಶಿಷ್ಯನಿಗೆ ತಕ್ಕಂತಹ ನಾಲಿಗೆ ಯೆಹೋವನು ನನಗೆ ದಯಪಾಲಿಸಿದ್ದಾನೆ. ಶಿಷ್ಯನು ಕೇಳುವ ಹಾಗೆ ನಾನು ಕೇಳುವಂತೆ ಆತನು ಪ್ರತಿ ಉದಯದಲ್ಲಿ ನನಗೆ ಕೇಳುವ ಮನಸ್ಸು ಹುಟ್ಟಿಸುತ್ತಾನೆ. ಉದಯ 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 ಎಂದು ಓದುತ್ತೇವಲ್ಲವೇ? ಉದಯ ಕಾಲದಲ್ಲಿ ನೀವು ಯಾವ ಮಾತು ಕೇಳ್ತೀರೋ ಆ ಮಾತಿನ ಪ್ರಭಾವ ದಿನವೆಲ್ಲ ನಿಮ್ಮ ಜೀವಿತದಲ್ಲಿರುತ್ತೆ ಪ್ರಿಯರೇ. ಅದಕ್ಕಾಗಿಯೇ ಮೊದಲು ದೇವರ ಮಾತುಗಳನ್ನು ಕೇಳಿರಿ. ಲೋಕದ ಮಾತುಗಳನ್ನು ಕೇಳಬೇಡಿರಿ. ಲೋಕ ಕಾರ್ಯಗಳ ಮೇಲೆ ಮನಸ್ಸಿಡಬೇಡಿರಿ. ದೇವರ ವಾಕ್ಯವನ್ನು ಧ್ಯಾನಿಸಿರಿ. ನೀವು ಒಂದು ವೇಳೆ 6 ಗಂಟೆಗೆ ಎದ್ದೇಳುವುದಾದರೆ ಅನುದಿನವೂ ದೇವರೊಂದಿಗೆ ಸ್ವಲ್ಪ ಹೊತ್ತು ವೈಯಕ್ತಿಕ ಸಮಯ ಕಳೆಯಬಹುದು. ಅಥವಾ 6:15 ಏನಾದರೂ ಎದ್ದೇಳುವುದಾದರೆ ಸ್ವಲ್ಪ ಹೊತ್ತು ಪ್ರಾರ್ಥಿಸಿ ದೇವರ ಸನ್ನಿಧಿಯಲ್ಲಿ ದೇವರೊಂದಿಗೆ ದೇವರ ವಾಕ್ಯ ಓದಿ ವೈಯಕ್ತಿಕವಾಗಿ ಧ್ಯಾನಿಸಿ ಬಲಗೊಳ್ಳಬಹುದು. ಅದರ ಜೊತೆಗೆ ಎಲ್ಲರಿಗೂ ಅನುಕೂಲವಾಗಿರುವಂತೆ ಪ್ರತಿದಿನ ಉದಯದಲ್ಲಿ 7 ಗಂಟೆಗೆ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಒಂದು ವೇಳೆ ನೀವು 7:15 ಎದ್ದರೂ 8 ಗಂಟೆಗೆ ಎದ್ದರೂ ಕೂಡ ಯೂಟ್ಯೂಬ್ನಲ್ಲಿ ಸಂದೇಶ ಇರೋದ್ರಿಂದ ದೇವರ ವಾಕ್ಯವನ್ನು ಕೇಳ್ರಿ. ಆದರೂ ಎಲ್ಲವನ್ನೂ ನೀವು ಯೂಟ್ಯೂಬ್ನಲ್ಲಿಯೇ ಕೇಳುವ ಅವಶ್ಯಕತೆ ಇಲ್ಲ. ಪರಿಶುದ್ಧ ಸತ್ಯವೇದವನ್ನು ತೆರೆದು ಯಾವುದೇ ಸಮಯ ಆಗಿರ್ಬೋದು, ಕರೆಂಟ್ ಇರಲಿ ಇರದೇ ಇರಲಿ, ಸೆಲ್ಫೋನ್ ಇರಲಿ ಇರದೇ ಇರಲಿ, ನಿಮ್ಮ ಬೈಬಲನ್ನು ತೆರೆದು ನೀವು ಓದುವುದಾದರೆ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಕೇಳುವ ಮನಸ್ಸು ಇದೆಯಾ? ಕೇಳುವ ಆಸೆ ಇದೆಯಾ? ಕೇಳಲು ಅವರು ತಮ್ಮ ಮನಸ್ಸು ಸಿದ್ಧಪಡಿಸಿಕೊಳ್ಳಲಾರದಕ್ಕಾಗಿ ಅವರು ಕೇಳಲಾರದೆ ಹೋದರು ಎಂಬುದಾಗಿ ಯೆರೆಮೀಯ 6:10 ಬರೆಯಲಾಗಿದೆ. ಕೇಳುವುದಕ್ಕಾಗಿ ತಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳೋದಿಲ್ಲ. ಕೇಳಬೇಕು ಎಂಬ ಸಿದ್ಧತೆ, ಕಾನ್ಸಂಟ್ರೇಷನ್ ಇರಲ್ಲ. ಮಾತ್ರವಲ್ಲ, ದೇವರ ವಾಕ್ಯ ಕೇಳುವುದರಲ್ಲಿ ಅವರು ಆಸೆ ಇಲ್ಲದವರಾಗಿದ್ದಾರೆ, ನಿರ್ಲಕ್ಷ್ಯ ತೋರಿಸ್ತಾರೆ. ದೇವರ ವಾಕ್ಯ ಅಂದರೆ ಆಸಕ್ತಿ ತೋರಿಸಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಜಯ ಹೊಂದುವುದಿಲ್ಲ. ನಾವು ಯಾರಿಗೂ ಆಶೀರ್ವಾದಕರವಾಗಿರೋದಿಲ್ಲ. ನಮಗೆ ಆಧರಣೆ ಸಿಗಲ್ಲ. ನಾವು ಯಾರನ್ನು ಆಧರಿಸಲಿಕ್ಕಾಗ್ತದೆ? ನಾವೇ ಬೇಸತ್ತು ದಣಿದು ಬಳಲಿ ಹೋಗುತ್ತೇವೆ ಈ ಲೋಕದ ಕೆಲಸಗಳಲ್ಲಿ ಮುಳುಗಿ. ಮತ್ತೆ ಇತರರನ್ನು ನಾವು ಹೇಗೆ ಸಂತೈಸಲಿಕ್ಕಾಗುತ್ತೆ? ದೇವರು ನಮಗೆ ಕೇಳುವ ಮನಸ್ಸು ಹುಟ್ಟಿಸಿದಾಗ, ಹಿ ಪ್ರಿಪೇರ್ಸ್ ಅವರ್ ಹಾರ್ಟ್, ದೇವರು ನನಗೆ ಕೇಳುವ ಮನಸ್ಸನ್ನು ಹುಟ್ಟಿಸಿದಾಗ ನಾನು ಆತನಿಗೆ ವಿರುದ್ಧವಾಗಿ ತಿರುಗಿ ಬೀಳುವುದಿಲ್ಲ. ಆತನ ಮಾತು ಕೇಳಿದಾಗ ಆತನ ಮಾತಿಗೆ ನಾನು ಗ್ರಹಿಸಿಕೊಳ್ಳುವಂತೆ ಆತನು ಮಾಡ್ತಾನೆ. ಆತನ ಮಾತು ಕೇಳದಂತೆ ನಾನು ತೊಲಗಿ ಹೋಗಲಾರೆನು. ದೇವರ ಮಾತು ಮುಖ್ಯವಾಗಿವೆ. ಈ ದಿನಗಳಲ್ಲಿ ಬಹಳಷ್ಟು ಜನ ನಮ್ಮ ತಂದೆ ತಾಯಿ ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ಆದರೆ ಎಷ್ಟು ಮಂದಿ ಮಕ್ಕಳು ತಮ್ಮ ಹೃದಯದಲ್ಲಿ ಆ ಮಾತಿಟ್ಕೊಳ್ತಾರೆ? ನೋಡಿ, ಒಂದು ಬಾಲ್ ಗೋಡೆಗೆ ಎಸೆದರೆ ಅದು ತಿರುಗಿ ನಮಗೆ ಬಂದು ಹೊಡೆದಂತೆ ಈ ದಿನ ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಅದು ಮತ್ತೆ ತಿರುಗಿ ನಮಗೆ ತಿರುಗಿಸಿ ಹೇಳ್ತಿದ್ದಾರೆ. ವಾಕ್ಯ ಹೃದಯದಲ್ಲಿ ಅಂಟಿಕೊಂಡಿರೋದಾದರೆ ಅದು ಒಳಗೆ ಅದ್ಭುತವಾದ ಕಾರ್ಯವನ್ನು ನಡೆಸುತ್ತದೆ. ಕೇಳುವ ಮನಸ್ಸು ಹುಟ್ಟಿಸಿರಿ ದೇವರೇ. ಯೇಸು ಕ್ರಿಸ್ತನು ಪ್ರಸಂಗಗಳನ್ನು ಮಾಡಿದ ನಂತರ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳಲ್ಲಿ ನೀವು ನೋಡಬಹುದು, ಆತನು ಒಂದು ದೊಡ್ಡ ಸಂದೇಶ ಕೊಟ್ಟ ನಂತರ ಕೇಳುವವನಿಗೆ ಕಿವಿಯುಳ್ಳವನು ಕೇಳಲಿ ಅನ್ನುತ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಅಂದರೆ ಅಲ್ಲಿ ಎಲ್ಲರಿಗೂ ಕಿವಿ ಇರಲಿಲ್ಲವೋ? ಎಲ್ಲರಿಗೂ ಕಿವಿಗಳಿದ್ದುವು, ಯಾರೂ ಕಿವುಡರಾಗಿರಲಿಲ್ಲ. ಆದರೆ ಕೇಳಬೇಕು ಎಂಬ ಆಸೆ ಇರಬೇಕು. ದೇವರ ವಾಕ್ಯ ಬೆಳಗ್ಗೆಯೇ ಕೆಲವೊಂದು ನಿಮಿಷ ಕೇಳಿರಿ. ಆ ದಿನವೆಲ್ಲ ನೀವು ಆಯಾಸಗೊಳ್ಳುವುದಿಲ್ಲ, ನೀವು ಕುಗ್ಗಿ ಹೋಗೋದಿಲ್ಲ, ನೀವು ಬೇಸತ್ತು ಹೋಗೋದಿಲ್ಲ. ನಿಜವಲ್ಲವೇ? ಬೇಸತ್ತು ಹೋದವರಿಗೆ ಆಧರಿಸುವಂಥವರಾಗಿರ್ತೀರಿ. ಬೇಸತ್ತು ದಣಿದು ಬಳಲಿದವರನ್ನು ಕೂಡ ನೀವು ಮೇಲೆ ಕೆತ್ತುತ್ತೀರಿ. ಯಸ್, ಕೇಳುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿರಬೇಕು ಎಂದು ವಾಕ್ಯ ಹೇಳುತ್ತೆ. ಕೇಳುವುದರ ಮೇರೆಗೆ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುತ್ತದೆ. ಪ್ರತಿದಿನ ನಿಮಗೋಸ್ಕರ ದೇವರು ಕೊಟ್ಟ ಸಂದೇಶವನ್ನು ತಂದು ಸಾರುತ್ತಿದ್ದೇನಲ್ಲವೇ? ವಿನಯದಿಂದ ಕೇಳ್ರಿ, ವಿಶ್ವಾಸವಿಡಿರಿ, ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳಿರಿ, ವಾಕ್ಯಾನುಸಾರವಾಗಿ ಜೀವಿಸಿರಿ. ನೀವು ದೊಡ್ಡದಾಗಿ ಯಾವ ಪ್ರಯತ್ನ ಮಾಡಲಾರದೆಯೇ ನಿಮ್ಮ ಮಾತುಗಳು ಅನೇಕರಿಗೆ ಆದರಣೆ ಉಂಟು ಮಾಡ್ತವೆ. ದಣಿದು ಬಳಲಿದವನಿಗೆ ಧೈರ್ಯ ತುಂಬಿಸುತ್ತವೆ. ಕುಗ್ಗಿ ಹೋದಂಥವರಿಗೂ ಧೈರ್ಯ ಉಂಟು ಮಾಡ್ತವೆ. ಬಲಹೀನರಿಗೆ ನಂಬಿಕೆಯ ಅಭಿವೃದ್ಧಿಯನ್ನು ಉಂಟು ಮಾಡ್ತವೆ. ವಾಕ್ಯವನ್ನು ಕೇಳೋಣ, ಧ್ಯಾನಿಸೋಣ, ಅನುಸರಿಸೋಣ. ಅನೇಕರಿಗೆ ದೇವರ ವಾಕ್ಯದ
ಸತ್ಯವನ್ನು ತಿಳಿಯಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಕೇಳಿದ್ದಾರೆಂದು ನೀವು ನೋಡಿದ್ದೀರಿ ದೇವರೇ. ಆಯಾಸಕೊಂಡು ಬೇಸತ್ತು ಹೋಗಿದ್ದೇವೆ, ದಣಿದಿದ್ದೇವೆ, ಈ ಕೆಲಸದ ಭಾರದಿಂದ, ಉದ್ಯೋಗದ ಭಾರದಿಂದ, ಕುಟುಂಬ ಭಾರದಿಂದ ಎಂಬುದಾಗಿ ಈ ದಿನ ಎಲ್ಲಿ ನೋಡಿದ್ರೂ ಕೂಡ ದೇವರೇ, ಮನುಷ್ಯರು ಓನೌಟ್ ಆಗೋದು, ಎಕ್ಸಾಸ್ಟ್ ಆಗುವುದು, ದಣಿದು ಬೇಸತ್ತು ಹೋಗುವುದು, ಕೊರಗುತ್ತಿರುವುದನ್ನು ನಾವು ನೋಡ್ತಿದ್ದೇವೆ. ಮೇಲಿಂದ ಮೇಲೆ ನಮ್ಮನ್ನು ನೂತನ ಪಡಿಸುವುದಕ್ಕಾಗಿ, ನೂತನ ಬಲ ಕೊಡುವುದಕ್ಕಾಗಿ, ನೂತನ ಶಕ್ತಿ ಕೊಡುವುದಕ್ಕಾಗಿ, ಸ್ಥೈರ್ಯ ತುಂಬಿಸಿ ಆಧರಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ದೇವರೇ ನಿಮ್ಮ ಮಾತುಗಳನ್ನು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ಮಾತುಗಳು ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತವೆ, ಧೈರ್ಯವನ್ನು ಹುಟ್ಟಿಸುತ್ತವೆ, ಜ್ಞಾನವನ್ನು ಉಂಟು ಮಾಡುತ್ತವೆ, ನಮ್ಮ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆಯನ್ನು, ಹಾಗೆಯೇ ನಮ್ಮ ಮಾತುಗಳ ಮೂಲಕ ಅನೇಕರ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಾವು ನೋಡುವವರಾಗಿರ್ತೇವೆ. ಪ್ರತಿದಿನ ಉದಯದಲ್ಲಿ ದೇವರೇ ಕೇಳುವ ಮನಸ್ಸನ್ನು ಹುಟ್ಟಿಸಿರಿ, ಕೇಳಿದ ಮಾತಿನಂತೆ ನಡೆದುಕೊಳ್ಳುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೂ ಪ್ರೈಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರಿಗೆ ಮಾತ್ರವಲ್ಲ, ಇತರ ದೇಶದಿಂದ ನೀವು ಒಂದು ವೇಳೆ ವೀಕ್ಷಿಸುತ್ತಾ ಇರುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೂಡ ನೀವು ಸಹ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಅನುದಿನವೂ ನಾವು ತಂಡವಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಖಂಡಿತವಾಗಿಯೂ ಅದ್ಭುತ ಕಾರ್ಯ ಮಾಡ್ತಾರೆ. ವಾಟ್ಸಪ್ ಮುಖಾಂತರ ಮಾತ್ರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ದಯಮಾಡಿ ಫೋನ್ ಮಾಡಬೇಡಿ, ಎಲ್ಲರ ಫೋನ್ ಎತ್ತಲಿಕ್ಕಾಗಲ್ಲ. ಸಾವಿರಾರು ಜನರು ವಾಟ್ಸಪ್ ಮೆಸೇಜ್ ಕಳಿಸುತ್ತಿದ್ದಾರೆ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತ ಮಾಡ್ತಿದ್ದಾರೆ ಎಂದು ನಿಮ್ಮಲ್ಲಿ ಅನೇಕರು ಇದೇ ವಾಟ್ಸಪ್ ಮೂಲಕ ಸಾಕ್ಷಿ ಕೊಡ್ತಾ ಇದ್ದೀರಿ. ಈ ವಾಕ್ಯವನ್ನು ಪ್ರತಿದಿನ ಅನುದಿನ ಧ್ಯಾನ ಎಂಬ ಕಾರ್ಯಕ್ರಮದ ಮೂಲಕ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಲೇ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸುವಂಥವರಾಗಿರಿ. ಈ ಅನುದಿನದ ಧ್ಯಾನ ನೀವು ಮಾತ್ರ ವೀಕ್ಷಿಸುವುದಲ್ಲದೆ ನಿಮ್ಮ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಕೂಡ ತಿಳಿಯಪಡಿಸಿರಿ. ಈ ಕಾರ್ಯಕ್ರಮಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.